ಈ ಪ್ರಕರಣ ಬಹುದೂರದ ಪ್ರಯಾಣ ಮಾಡಿಬಿಟ್ಟಿದೆ. ಈಗ ಆಲ್ರೆಡಿ ಇಡಿ ಕೈಗೆ ಹೋಗಿದೆ, ಲೋಕಾಯುಕ್ತರ ಕೈಗೆ ಹೋಗಿದೆ, ಮತ್ತು ಅಲ್ಲಿಂದ ಆಯೋಗ ನಡೀತಾ ಇದೆ, ಮತ್ತು ಹೈಕೋರ್ಟ್ ಎಂಟ್ರಿ ಆಗಿದೆ. ನೆಕ್ಸ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಈ ಪ್ರಕರಣ. ಈಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾರನ್ನು ಬಿಡೋಕ್ಕೂ ಆಗಲ್ಲ. ಅಡಿಷನಲ್ನ ಸೇರಿಸ್ಬೋದು ಅಷ್ಟೇ. ಈವನ್ ಸಿದ್ದರಾಮಯ್ಯನವ್ರು ಬಿಡೋಕ್ಕಾಗಲ್ಲ, ಪಾರ್ವತಿಯವರು ಬಿಡೋಕ್ಕಾಗಲ್ಲ. ಯಾಕೆಂದರೆ ಪಾರ್ವತಿಯವರು ಇದರೊಳಗೆ ಭಾಗಿಯಾಗಿಲ್ಲ, ಇಂಡೈರೆಕ್ಟಾಗಿ ಭಾಗಿಯಾಗಿದ್ದರು, ಡೈರೆಕ್ಟಾಗಿ ಭಾಗಿಯಾಗಿದ್ದರು. ಲಾಸ್ಟಲ್ಲಿ ಸರ್ ಎಲ್ಲ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತಲ್ಲ ಸರ್. ಪಾರ್ವತಿಯವ್ರ ಪ್ರಕರಣ ತೊಗೊಂಡ್ರೆ ಖಾತೆ ಮಾಡಲಿಕ್ಕೆ 14 ಖಾತೆ ಮಾಡಲಿಕ್ಕೆ ಅರ್ಜಿ ಕೊಟ್ಟರು. ಯಾರು? ಪಾರ್ವತಿಯವರು ಅರ್ಜಿ ಕೊಟ್ಟಿಲ್ಲ. ಪಾರ್ವತಿಯವರ ಪರವಾಗಿ ಸಿ ಟಿ ಕುಮಾರ ಅರ್ಜಿ ಕೊಟ್ಟವನೇ. ಬಟ್ ಪಾರ್ವತಿಯವರ ಹೆಸರು ಸೈನು ಸಿ ಟಿ ಕುಮಾರಂದು ಅಲ್ಲಿ ಕೊಟ್ಟಂಥ ಆದಮೇಲೆ ಖಾತೆ ಕಂಪ್ಲೀಟ್ ಆಗಿ ಪಾರ್ವತಿಯವರು ಆ ಒಂದು ಹಕ್ಕನ್ನು ಬಂತು ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡು ಸಿದ್ದರಾಮಯ್ಯ 62 ಕೋಟಿ ಕೊಡಬೇಕು ಅಂತ ವಾದ ಮಾಡ್ತಾಯಿದ್ರಲ್ಲ ಸರ್. ಅಲ್ಲಿ ಡಾಕ್ಯುಮೆಂಟ್ ಅದು ಪಾರ್ವತಿಯವ್ರ ಸೈನ್ ಅಲ್ಲ ಅಂದಮೇಲೆ ಆ ಡಾಕ್ಯುಮೆಂಟ್ ಫೋರ್ಜರಿ ಆಯ್ತಲ್ವಾ. ಮತ್ತು ಆ ಪಾರ್ವತಿಯವರು ಅದರಿಂದ ಬಂದಂಥ ಬೆನಿಫಿಟ್ನ ಪಾರ್ವತಿಯವರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರಲ್ಲ. 62 ಕೋಟಿ ಕ್ಲೈಮ್ ಕೇಳಿರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಅಲ್ಲಿ ಪಾರ್ವತಿಯವರು ಇನ್ವಾಲ್ವ್ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ? ನನ್ನ ಸೈನ್ ಆಗಿಲ್ಲ, ನಾನು ಸೈನ್ ಮಾಡಿ ನಾನು ಖಾತೆ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂತ ಅಂದರೆ ಪಾರ್ವತಿಯವರು ಇಷ್ಟೊತ್ತಿಗೆ ಅವರ ನಂದಲ್ಲ ಅರ್ಜಿ, ನನ್ನ ಅರ್ಜಿ ಮೇಲೆ ಮಾಡಿಲ್ಲ ಅಂದರೆ ನಾನು ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿ ವಾದ ಮಾಡ್ಕೋಬೇಕಿತ್ತು. ಅವ್ರ ಕೌಂಟು ತೊಗೋಬೇಕಿತ್ತು. ಇಲ್ಲ, ಇದು ಯಾವುದೇ ಕಾರಣಕ್ಕೆ ಯಾರನ್ನೂ ಬಚಾಗೋಕ್ಕಾಗಲ್ಲ. ಎಲ್ಲರೂ ಹೋಗ್ತಾರೆ. ಈ ಒಂದು ದೇವರಾಜನೂ ಹೋಗ್ತಾನೆ, ಮಲ್ಲಿಕಾರ್ಜುನ ಸ್ವಾಮಿನೂ ಹೋಗ್ತಾನೆ, ಅಲ್ಲಿ ತಕರಿತನ ನಟೇಶನೂ ಹೋಗ್ತಾನೆ, ಇದಕ್ಕೆ ರಾಜೀವ್ ಅವರು ಹೋಗ್ತಾರೆ. ರಾಜೀವ್ ಅವ್ರದ್ದು ಪಾತ್ರ ಇದೆ. ಯಾಕೆಂದರೆ 20/11/2020 ಮೀಟಿಂಗಲ್ಲಿ ರಾಜೀವ್ ಮತ್ತು ಇವರನ್ನು ಸಹ ನಟೇಶ್ ಅವರು ಇಬ್ಬರು ಸೇರಿ ರೆಸಲ್ಯೂಷನ್ ಮಾಡಿದ್ದಾರೆ. ಅದು ಮುಂದೂಡಿದ್ದ ಸಬ್ಜೆಕ್ಟ್. ಅದನ್ನು 50-50 ಅನುಪಾತದ ತೀರ್ಮಾನ ಆಗೋಗಿದೆ ಅಂತ ರೆಸಲ್ಯೂಷನ್ ಮಾಡಿದ್ದಾರೆ. ಮಾಡ್ಲಿಕ್ಕೆ ಅರ್ಥ ಏನಲ್ಲಿಗೆ ಆ ರೆಸಲ್ಯೂಷನ್ ರದ್ದಾದ ಮೇಲೆ ಆ ರೆಸಲ್ಯೂಷನ್ ಅಂಡರಲ್ಲಿ ಕೆಳಗಡೆ ಎಷ್ಟೆಲ್ಲ ಪ್ರಕರಣಗಳು ಪ್ರಕ್ರಿಯೆ ನಡೆದಿದೆ ಎಲ್ಲದು ಸಹ ನಲ್ ಆ್ಯಂಡ್ ವೈಡ್. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮೋಸ್ಟ್ಲಿ ಸೋಮವಾರ ಏನಾಗ್ಬೋದು ಅಂದರೆ ನನ್ನ ಅನಿಸಿಕೆ ಪ್ರಕಾರ ಲೋಕಾಯುಕ್ತರು ಈಗ ಇಲ್ಲಿವರೆಗೂ ಆಗಿರೋದು ಏನಾಗಿದೆ ಅನ್ನೋದಷ್ಟೇ ವರದಿ ಕೊಡ್ತಾರೆ. ಕ್ಲೀನ್ ಚಿಟ್ ಅವ್ರಿಗೂ ಕೊಡೋಲ್ಲ, ಇವ್ರಿಗೂ ಕ್ಲೀನ್ ಚಿಟ್ ಕೊಡೋಕ್ಕೆ ಹೋಗಲ್ಲ, ಕೊಡ್ತಾರೆ ಅಷ್ಟೇ. ಸೋಮವಾರದಿಂದ ಮತ್ತೆ ಇದು ಸ್ಟಾರ್ಟ್ ಆಗುತ್ತೆ. ಸೋಮವಾರದಿಂದ ಏನು ಪ್ರಕರಣಗಳು ಇಲ್ಲೇನೇ ಇದು ನಡಿಬೇಕು, ಇನ್ನು ಕೆಲವಾರನ್ನ ವಿಚಾರಣೆಗೆ ಗುರಿಪಡಿಸ್ಬೇಕಾಗುತ್ತೆ. ಇನ್ನು ಸೆಕ್ರೆಟ್ರಿ ಅವ್ರನ್ನ ವಿಚಾರಣೆ ಮಾಡಬೇಕಾಗತ್ತೆ, ಅಂದಿದ್ದ ಸೆಕ್ರೆಟ್ರಿ ಅವ್ರನ್ನ, ಮತ್ತು ಬೇರೆಯವ್ರನ್ನೆಲ್ಲ ವಿಚಾರಣೆ ಮಾಡಬೇಕಾಗುತ್ತೆ. ಬೇರೆ ಯಾರಾದರೂ ಸಾಕ್ಷಿದಾರರ ವಿಚಾರಣೆ ಬಾಕಿ ಇರ್ಬೋದು. ಅವೆಲ್ಲ ಆದಮೇಲೆ ಅಂತಿಮ ವರದಿನ ಇಲ್ಲ ಬಿ ರಿಪೋರ್ಟೋ ಇಲ್ಲ ಸಿ ರಿಪೋರ್ಟೋ ಇಲ್ಲ ಯಾರನ್ನು ಸೇರಿಸೋ. ಬಟ್ ಈ ಪ್ರಕರಣದ ನನ್ನ ಸೇರೋ ಪ್ರಕಾರ ಯಾರನ್ನು ಬಿಡಲೂಬಾರ್ದು. ಸಿದ್ದರಾಮಯ್ಯವ್ರನ್ನೂ ಸೇರಿದಂಗೆ, ಪಾರ್ವತಿಯವರೂ ಸೇರಿದಂಗೆ, ಎಲ್ಲರೂ ಸೇರಿದಂಗೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಲೇಬೇಕು. ಆ ಚಾರ್ಜ್ ಶೀಟಲ್ಲಿ ಬರಲಿಲ್ಲ, ಅದರೊಳಗೆ ಏನಾದರೂ ಇವ್ರನ್ನ ಬಿಟ್ಟು ಬೇರೆಯವ್ರನ್ನೇನಾದ್ರು ಸೇರಿಸಿ ಇವ್ರನ್ನ ಕೈ ಬಿಟ್ಟರೆ ಆ ಸಂಬಂಧಪಟ್ಟ ದೂರುದಾರ ಯಾರೋ ಇರ್ತಾರಲ್ಲ, ನಮ್ಮ ರಾಷ್ಟ್ರೀಯ RTA ಕಾರ್ಯಕರ್ತರೊಬ್ಬರು ಇದ್ದಾರಲ್ಲ, ಅವರು ಮುಂದಿನ ನ್ಯಾಯಾಲಯದಲ್ಲಿ ಅವರು ಅಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಯಾಕೆ ಈ ಹಿಂದೆ ಇದ್ದಂಥ ಇಲ್ಲಿ ಬಿ ರಿಪೋರ್ಟ್ ಹೆಂಗಾಗುತ್ತೆ, ಅವ್ರನ್ನ ಕ್ಲಾಸ್ ಶೀಟಿಂದ ಕೈ ಬಿಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ತನಿಖಾಧಿಕಾರಿ ಉದೇಶ್ ಅವರೇ ಇರ್ಬೋದು. ಉದೇಶ್ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿಲ್ಲ. ಅಲ್ಲೊಬ್ಬ ಮೇಲೊಬ್ಬ ಕೂತಿದ್ದಾನೆ, ಯಾರು? ಸುಬ್ರಹ್ಮಣ್ಯೇಶ್ವರ ಅಂತ ADGP. ಇದೇ ADGP ಸುಬ್ರಹ್ಮಣ್ಯೇಶ್ವರ 2019 ನಾನು ದೂರ ಹಾಕಿ ಇಲ್ಲಿ FIR ಹಾಕ್ಸಿದ್ದೆ ಸಿದ್ದರಾಮಯ್ಯರ ವಿರುದ್ಧ ಕ್ರಿಮಿನಲ್ ಕೇಸ್ಗೆ. ಅದನ್ನು ಬಿ ರಿಪೋರ್ಟ್ ಹಾಕ್ಸ್ತಾನೆ ಯಾರು? ಇದೇ ಸುಬ್ರಹ್ಮಣ್ಯೇಶ್ವರ ಅಂತ ಭ್ರಷ್ಟಾಚಾರದ ಮುಖಾಡ ಕೂತಿರೋವಂಥ ADGP ಸುಬ್ರಹ್ಮಣ್ಯೇಶ್ವರ. ಅವನ ನೇತೃತ್ವದಲ್ಲಿ ಅವನ ಕೆಳಗಡೆ ಇಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಉದೇಶವ್ರೊಬ್ಬರೇ ಆಗಿದ್ದಿದ್ರೆ ಉದೇಶವ್ರು ಏನಾರು ಒಂದು ಲೆವೆಲಿಗೆ ತಂದುಬಿಟ್ಟು ಕ್ಲೋಸ್ ಮಾಡಿಬಿಡೋರು, ನೀಟಾಗಿ ಹ್ಯಾಂಡ್ಲ್ ಮಾಡೋರು. ಉದೇಶವ್ರ ಕಂಟ್ರೋಲ್ ಇಲ್ಲ ಪಾಪ. ಅಲ್ಲಿ ರೆಡಿ ಮಾಡಿ ಕಳಿಸ್ತಾರೆ ಏನೇನು ಸಬ್ಮಿಟ್ ಮಾಡಬೇಕು ಅಂತ, ಅದ್ರ ಪ್ರಕಾರ ಇವ್ರು ಸಬ್ಮಿಟ್ ಮಾಡ್ತಾರೆ ಪಾಪ. ಹಾಗಾಗಿ ಇಲ್ಲಿವರೆಗೂ ಸಹ ಯಾರು ಅಪರಾಧಿಗಳು ಯಾರು ನಿರಪರಾಧಿಗಳು ಅನ್ನೋದು ಇನ್ನೂವರೆಗೂ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ. ಇನ್ನು ಮುಂದೆ ವಿಚಾರಣೆ ನಡಿಬೇಕು. ವಿಚಾರಣೆ ನಡೆದು ನಾಳೆ ಅಂತೂ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಸೋಮವಾರ ದಿವಸ, ಸೋಮವಾರ ಇಲ್ಲಿವರೆಗೂ ಆಗಿರೋದು ಸ್ವಾಮಿ, ಪ್ರೋಗ್ರೆಸ್ ಇಲ್ಲಿವರೆಗೂ ಆಗಿದೆ ಅಂತ ಸಬ್ಮಿಟ್ ಮಾಡ್ಬೋದು ಸರ್.